ಏನ್ ಬಂಧುಗಳೇ, ಇವತ್ತು ಕೋಲಾರ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಜನ್ಮದಿನದ ಶುಭಾಶಯಗಳು. ಇವತ್ತು ಕೋಲಾರದಲ್ಲಿ ಅದ್ದೂರಿಯಾಗಿ ನೀಲಿ ಬಾವುಟ ಪ್ರದರ್ಶನ ಆಗಿದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಸಂತೋಷ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ, ಜೀವನ ಪೂರ್ತಿ ಇವತ್ತು ನಾವು ಬದುಕಬೇಕು ಕೂಡ ಅವರ ಸಂವಿಧಾನ ಆಶ್ರಯ. ಇವತ್ತು ಕೆಲ ಕಿಡಿಗೇಡಿಗಳು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಪ್ರಶ್ನೆ ಮಾಡ್ತಾ ಇದ್ದವ್ರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರಗಳು ಹಾಕೊಂಡು ಬೆಳೀತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ಇವತ್ತು ನಮ್ಗೆ ಜೀವನಾಡಿಯೆಲ್ಲ ಬದುಕಬೇಕು. ಇವತ್ತು ನನಗೊಂದು ಬೇಸರ ಇದೆ ಬಂಧುಗಳೇ, ಏನಪ್ಪ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆ ಕಟ್ಕೊಂಡು ಅವರು ಪುಣ್ಯಾತ್ಮರುಗಳು ಒಬ್ಬರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಶುಭಾಶಯಗಳು ಹೇಳಲಿಲ್ಲ. ಬಹಳ ನೋವಾಗ್ತದೆ. ಇಡೀ ಅವ್ರ ಹೋರಾಟಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು, ಅವ್ರ ರಕ್ಷಣೆ ಮಾಡ್ಬೇಕಾದ್ರೆ ಅಂಬೇಡ್ಕರ್ ಬೇಕು. ಇವತ್ತು ಆ ಕನ್ನಡಪರ ಸಂಘಟನೆ ವರ್ಗ ಹೋರಾಡಬೇಡ. ಅದು ಕನ್ನಡಪರ ಸಂಘಟನೆ ಕೆಲವು ಮುಖಂಡರಿಗೆ ಇವತ್ತು ಏನು ನಾನು ಅಂತ ದರ್ಪದಿಂದ ಮೆರೀತಾ ಇದ್ದಾರಲ್ಲ ಅಂತ ಲೀಡರ್ಗಳಿಗೆ ಇವತ್ತು ಪಾಠ ಆಗಿದೆ ಕೋಲಾರ ಜಿಲ್ಲೆ. ಇವತ್ತು ಏನು ದಲಿತ ಸಂಘಟನೆಗಳು, ಮುಖಂಡರುಗಳು, ಜಿಲ್ಲಾಡಳಿತ, MLAಗಳು, ಮಾಜಿ MLAಗಳು, ಮಾಜಿ MP, ಹಾಲಿ MP ಎಲ್ಲರೂ ಕೂಡ ಒಕ್ಕೂಟದಿಂದ ತೀರ್ಮಾನ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಅದ್ದೂರಿಯಾಗಿ ಕೋಲಾರ ಆಚರಣೆ ಮಾಡ್ತಾ ಇದ್ರಿ. ಇವತ್ತು ಕೂಡ ಸಹ ನಾವು ಕರ್ನಾಟಕ ದಲಿತ ಸಂಘ ಸೇನೆ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಮಹಿಳೆಯರು ಮತ್ತು ಪಾನಕ ಪನ್ಯಾರ ಇವತ್ತು ನಮ್ಗೆ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಕರ್ನಾಟಕ ದಲಿತ ಸಂಘಟನೆಯ ಎಲ್ಲಾ ಸದಸ್ಯರುಗಳು, ಎಲ್ಲಾ ಅಧ್ಯಕ್ಷರು ಕೂಡ ಭಾಗವಹಿಸಿ ಇಡೀ ಜಿಲ್ಲೆಯಲ್ಲ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಭೀಮ್, ಜೈ ಭಾರತ್. ಪ್ರಕಾಶ್ ಅಂತ.